ಕರ್ಷಿ ಉದ್ಯಾಳ ತಾಯಿಯವರು ಮತ್ತು ಪುನಃ ನಿಷ್ಕಾಮ ಕರ್ಮಯೋಗವನ್ನು ಸಂಶಯ ಮಾಡುತ್ತಿರುವೆ. ಆದ್ರಿಂದ ಇವೆರಡರಲ್ಲಿ ಯಾವಲ್ ಶ್ರೇಯಸ್ಕರವೆಂದು ನಿಶ್ಚಯಿಸಲಾಗಿದೆ. ಆ ಒಂದನ್ನು ಅಂದರೆ ಆ ಒಂದೇ ಸಾಧನೆಯನ್ನು ನಮಗೋಸ್ಕರ ಹೇಳು ಅಂತ ಶ್ರೀಕೃಷ್ಣ ಪರಮಾತ್ಮಗೆ ಅರ್ಜುನ ಹೇಳ್ತಾನೆ. ಶ್ರೀಕೃಷ್ಣ ಹೇಳಿದನು, ಕರ್ಮ ಸನ್ಯಾಸಿ ಮತ್ತು ನಿಷ್ಕಾಮ ಕರ್ಮ ಯೋಗ ಇವೆರಡೂ ಪರಮ ಶ್ರೇಷ್ಠವಾಗಿರುತ್ತದೆ ಅಂತಾರು. ಕರ್ಮ ಸನ್ಯಾಸಿ ಯೋಗ ಮತ್ತು ನಿಷ್ಕಾಮ ಕರ್ಮ ಯೋಗ ಎರಡೂ ಶ್ರೇಷ್ಠದಪ್ಪ. ಆದರೆ ಇವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ನಿಷ್ಕಾಮ ಕರ್ಮ ಯೋಗವು ಸಾಧನೆಯಲ್ಲಿ ಸುಲಭವಾಯ್ತು. ಸಕಾಮ ಇದ್ರ ಕಥೆನು ನಿಷ್ಕಾಮದಲ್ಲಿ ಸಾಧನ ಅಂತಃಕರಣ ಶುದ್ಧಿ ಅಂತಾರ ಅವರು. ಸಕಾಮದಲ್ಲಿ ಅಂತಃಕರಣ ಶುದ್ಧಿ ಆಗಲು ನಿಷ್ಕಾಮದಲ್ಲಿ ಅಂತಃಕರಣ ಶುದ್ಧಿ ಆಗ್ತದ ಅಂತ ಹೇಳ್ಕೊತ್ ಬಂದ್ರು. ಈ ಅರ್ಜುನ, ಯಾವ ಮನುಷ್ಯನು ಯಾರನ್ನು ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಅಪೇಕ್ಷೆ ಮಾಡುವುದಿಲ್ಲವೋ ಆ ನಿಷ್ಕಾಮ ಕರ್ಮ ಯೋಗಿಯು ಯಾವಾಗಲೂ ಸನ್ಯಾಸಿ ಎಂದು ತಿಳಿದುಕೊಳ್ಳು. ಯಾವನು ಯಾರ ಮೇಲೆ ದ್ವೇಷನೂ ಇಲ್ಲ, ರಾಗನೂ ಇಲ್ಲ, ಸಮಬುದ್ಧಿ ಇರ್ತಾನ. ಸಮದೃಷ್ಟಿ ಯಾವ ಇರ್ತಾನ ಅವನ ಬಲ್ಲಿ ರಾಗನೂ ಇರೋದ ದ್ವೇಷನೂ ಇರೋದಿಲ್ಲ. ಅವನ ಬಲ್ಲಿ ಏಕಂದ್ರೆ ರಾಗ ದ್ವೇಷ ದ್ವಂದ್ವ ಇಲ್ಲದ ಅವನು ಸುಖವಾಗಿ ಸಂಸಾರ ಬಂಧನ ಬಿಡುಗಡೆ ಆಗುತ್ತಾನೆ. ಸಂಸಾರ ಅವ ಏನೋ ಮಾಡೋದು ಸುಮ್ಮನೆ ಕೂತಿರ್ತಾನ. ತಾನೇ ರಾಗ ದ್ವೇಷ ಅಭಿನಯ ವೇಷಗಳು ತಿಳಿದಿರಲ್ಲ. ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಯ ಕ್ಲೇಶಗಳು ಯಾವ ಇರುದಿಲ್ಲ. ಅವಾಗ ರಾಗನೇ ಇರ್ಲಿಕ್ಕಂದ್ರೆ ಏನು ಯಾವ ಕ್ಲೇಶಗಳೇ ಬರುದಿಲ್ಲ. ಹಾಗ ಆನಂದ ಇರ್ತಾನತ್ತ. ಮೇಲೆ ತಿಳಿಸಿದ ಸನ್ಯಾಸ ಮತ್ತು ನಿಷ್ಕಾಮ ಕರ್ಮ ಯೋಗವನ್ನು ಅಜ್ಞಾನಿಗಳಾದವರು ಬೇರೆ ಬೇರೆ ಫಲಕಾರಿಗಳೆಂದು ಹೇಳುತ್ತಿದ್ದಾರೆ. ಪಂಡಿತರು ಹೇಳುವುದಿಲ್ಲ. ಇವು ಅಜ್ಞಾನಿಗಳು ಹೇಳ್ತಾರ. ಯಾಕಂದ್ರೆ ಇವೆರಡರಲ್ಲಿ ಯಾವ ಒಂದರಲ್ಲಿ ಆದ್ರೂ ಚೆನ್ನಾಗಿ ನಿಂತವನು ಎರಡರ ಫಲ ರೂಪಿ ಪರಮಾತ್ಮ ಸಾಕ್ಷಾತ್ಕಾರ ಪಡೆಯುತ್ತಾನಿವ. ಇವ ಏನ್ ಮಾಡ್ತಾನ? ಭಕ್ತಿ ಶ್ರದ್ಧಾ ವಾನ ಲಬ್ಧೆ ಜ್ಞಾನ ಅಂತ ಹೇಳಿದ್ರೆ ಎಲ್ಲಿ ಶ್ರದ್ಧಾ ಇರ್ತದ ಪರಮಾತ್ಮನಲ್ಲಿ ಭಗವಂತನಲ್ಲಿ ಅವ ಜ್ಞಾನ ಪಡಿತಾನ. ಜ್ಞಾನ ಯೋಗಿಗೆ ಯಾವ ಪರಮ ಧಾಮವು ದೊರೆಯುವುದು, ನಿಷ್ಕಾಮ ಕರ್ಮ ಯೋಗಿಯು ಅದೇ ದೊರೆಯುವುದು. ಆದ್ರಿಂದ ಯಾರು ಜ್ಞಾನ ಯೋಗ ಮತ್ತು ನಿಷ್ಕಾಮ ಕರ್ಮ ಯೋಗವನ್ನು ಫಲದ ರೂಪದಿಂದ ಒಂದೇ ಎಂದು ನೋಡುತ್ತಾನೋ ಅವನೇ ಯಥಾರ್ಥ ಅರಿತಾನವ. ಜ್ಞಾನ ನಂಬಿರ್ತಾನ, ಯಥಾರ್ಥ ಸ್ವರೂಪ ಜ್ಞಾನ ಮಾಡ್ಕೊಂಡಿರ್ತಾನ ಅಂತಾರ. ಆದ್ರೆ ಅರ್ಜುನ, ನಿಷ್ಕಾಮ ಕರ್ಮಯೋಗದ ಸಿದ್ಧಿಯ ಇಲ್ಲದೆ ಸನ್ಯಾಸಿ ಅರ್ಥಾರ್ಥ ಮನಸ್ಸು ಇಂದ್ರಿಯಗಳು ಮತ್ತು ಶರೀರದಿಂದ ನಡೆಯುವ ಎಲ್ಲಾ ಕರ್ಮಗಳಲ್ಲಿಯೂ ಕರ್ತೃತ್ವ ಭಾವ ತ್ಯಾಗವನ್ನು ಪಡೆದವನು ಕಠಿಣ ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವ ನಿಷ್ಕಾಮ ಕರ್ಮ ಯೋಗಿಯು ಪರಬ್ರಹ್ಮ ಪರಮಾತ್ಮನು ಬಹು ವೇಗ ಪಡೆದುಕೊಳ್ಳುತ್ತಾನೆ. ಯಾವ ನಿಷ್ಕಾಮ ಪುಣ್ಯ ಇರ್ತದ ಅಂತಃಕರಣ ಶುದ್ಧಿ ಮಾಡಿಕೊಂಡಿರ್ತಾನ ಅವ ಬೇಗ ಜ್ಞಾನ ಹಾಕದ ಅಂತ ಹೇಳ್ಕೊತ್ ಬಂದ. ಇನ್ನು ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡಿರುವನು, ಇಂದ್ರಿಯಗಳನ್ನು ಜಯಿಸುವನು, ಶುದ್ಧವಾದ ಅಂತಃಕರಣ ಉಳ್ಳವನು ಹಾಗೂ ಎಲ್ಲಾ ಜೀವಿಗಳ ಆತ್ಮರೂಪವಾದ ಪರಮಾತ್ಮನ ಒಂದೇ ಭಾವವು ಉಳ್ಳವನಾದ ನಿಷ್ಕಾಮ ಕರ್ಮಯೋಗಿಯು ಇವು ಕರ್ಮ ಮಾಡುತ್ತಾ ಇದ್ದರೂ ಲಿಪ್ತನಾಗಿರುತ್ತಾನೆ. ಯಾವ ಲೇಪ್ ಇರುದಿಲ್ಲ, ಕಮಲ ಪತ್ರದಂಗ ನಿರ್ಲೇಪ ಇರ್ತಾನ ಅಂತ ಹೇಳ್ಕೊಂತ. ಇನ್ನು ತತ್ವಜ್ಞಾನಿಯಾದ ಶಾಂಖ್ಯ ಯೋಗಿಯು ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ಮುಸುವಾಗ, ಊಟ ಮಾಡುವಾಗ, ಓಡಾಡುವಾಗ, ನಿದ್ರಿಸುವಾಗ, ಉಸಿರಾಡುವಾಗ, ಮಾತನಾಡುವಾಗ, ತೇಯಿಸುವಾಗ ಹಾಗೂ ಸ್ವೀಕರಿಸುವಾಗ, ಕಣ್ಣು ತೆರೆದಾಗ ಹಾಗೂ ಕಣ್ಣು ಮುಚ್ಚಿದಾಗಲೂ ಇಂದ್ರಿಯಗಳು ಎಲ್ಲವೂ ತಮ್ಮ ತಮ್ಮ ಸ್ವಾಭಾವಿಕ ವಿಷಯಗಳು ಪೂರ್ವತ್ತವ್ಯವು. ಇಂದ್ರಿಯಗಳ ಸ್ವಭಾವ ಅದ ಹೇಳಿದ್ರಲ್ಲ ಶರಣರು. ಅವು ಸ್ವಭಾವ ಹೋಗುವುದೇ, ನೋಡುದ ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಮೂಗ್ ಸುವಾಸನೆ ತೋರ್ತದ, ನಾಲಿಗೆ ರುಚಿ ತೋರ್ತದ, ಎಲ್ಲ ಇಂದ್ರಿಯಗಳ ಸ್ವಭಾವದತ್ತಾರ ಅವ್ರು. ಈ ವಿಷಯ ಪ್ರವೃತ್ತ ಆಗಿರ್ತಾರೆ. ಇವು ತಿಳಿದುಕೊಳ್ಳುತ್ತಾ ನಾನು ಏನನ್ನು ಮಾಡುತ್ತಾ ಇಲ್ಲ, ನಿಸ್ಸಂದೇಹವಾಗಿರುತ್ತೇನೆ. ಯಾವ ತನ್ನ ಸ್ವಭಾವ ಇಂದ್ರಿಯ ಸ್ವಭಾವದ
ಜ್ಞಾನೇಂದ್ರಿಯ ಸ್ವಭಾವ ಅದು ಮಾಡ್ತದ, ಕರ್ಮೇಂದ್ರಿಯ ತನ್ನ ಸ್ವಭಾವ ಮಾಡ್ತದ. ಇವು ಜಾಗ್ರ ಸ್ವಪ್ನ ಸುಪ್ತಿ ಅವು ಮಾಡ್ತಾವ. ಅದಕ್ಕೆ ನನಗ್ ಏನೂ ಸಂಬಂಧ ಇಲ್ಲ, ಅದಕ್ಕೆ ನಿರ್ಲಿಪ್ತದೀನಿ ಅಂತಾರ ಅವ್ರು. ಕರ್ಮಗಳ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ಆಸಕ್ತಿಯನ್ನು ತ್ಯಜಿಸಿ ಕರ್ಮ ಮಾಡುತ್ತಾನೋ ಅವನು ನೀರಿನಲ್ಲಿರುವ ತಾವರೆ ಎಲೆಯಂತೆ. ನೀರಾಗಿ ಇರ್ತದ ತಾವರೆ ಗಿಡ, ಕಮಲ್ ಅಂದ್ರು ಲೇಪ್ ಹಸುಗೊಂಡಿಲ್ಲ, ಜ್ಞಾನಿಗೆ ಹಸುಗೊಳ್ದಲ್ಲತ್ತ. ನಾವು ಅಜ್ಞಾನಿಗಳು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಹಸುಗೊಳ್ತೀವಿ, ಉತ್ತಮ ಅಧಿಕಾರಿ ಹಸುಗೊಳ್ದೆ ಇಲ್ಲವ. ನೀರಿನಲ್ಲಿ ನೀರಲ್ಲಿ ಇದ್ರು ಯಾಕ ತಾವರೆ ಕಮಲ್ ಹ್ಯಾಂಗ ಹಸುಗೊಂಡಿಲ್ಲ ನೀರ್ಲಿಯಪ್ಪ, ಹಂಗಿರ್ತಾನ ಜ್ಞಾನಿ. ನಿಷ್ಕಾಮ ಕರ್ಮಯೋಗಿ ಮಮಕಾರ ಬುದ್ಧಿ ಇಲ್ಲದೆ ಕೇವಲ ಇಂದ್ರಿಯ ಮನಸ್ಸು ಬುದ್ಧಿ ಇವು ಶರೀರ ಮೂಲಕ ಶಕ್ತಿಯನ್ನು ಬಿಟ್ಟು ಆಸಕ್ತಿಯನ್ನು ಬಿಟ್ಟು ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡ್ತಾವ. ಅಂತಃಕರಣ ಶುದ್ಧಿ ಕರ್ಮ ಬೇಕೇ. ಕರ್ಮ ಉಪಾಸನೆ ಯಾಕೆ ಹೇಳ್ಯಾರ ಅಂದ್ರ ಅಂತಃಕರಣ ಶುದ್ಧಿಗೆ ಹೇಳ್ಯಾರ. ಒಮ್ಮೆ ಎಕ್ಸಾಮ್ ಜ್ಞಾನ ಕೂಲಕ್ ಬರ್ತಲತ್ತಾರ ಅವ್ರು. ಇವು ಕರ್ಮ ಮಾಡ್ಕೋತವಾದ್ರ ನಾವು ಪಾರಾಯಣ ಮಾಡೋದ್ರಿಂದ, ಶಾಸ್ತ್ರ ಪುರಾಣ ಕೇಳೋದ್ರಿಂದ ಅಂತಃಕರಣ ಶುದ್ಧಿ ಹಾಕದ. ಕರ್ಮ ಉಪಾಸನೆಯಿಂದ ಒಮ್ಮೆ ಜ್ಞಾನ ಆಗುದಿಲ್ಲ. ಇವು ಬೇಕೇ ಕರ್ಮ ಅಂತಾರ ಅವ್ರು. ಆದ್ರೆ ನಿಷ್ಕಾಮ ಕರ್ಮ ಯೋಗಿಯು ಕರ್ಮ ಫಲವನ್ನು ತ್ಯಾಗ ಮಾಡಿ ಅರ್ಥಾರ್ಥ ಪರಮಾತ್ಮನಿಗೆ ಸಮರ್ಪಿಸಿ ಭಗವಂತ ಸಾಕ್ಷಾತ್ಕಾರ ರೂಪಿ ಶಾಂತಿಯನ್ನು ಪಡೆಯುತ್ತಾನೆವ. ಮತ್ತು ಸಕಾಮಿ ಪುರುಷನು ಫಲದಲ್ಲಿ ಆಸಕ್ತಿ ಕಾರಣ ಪ್ರೇರಣೆಯಿಂದ ಬಂಧಿಸಲ್ಪಡ್ತಾನೆ. ಅವ ಏನ್ ಮಾಡ್ತಾ ಆಸಕ್ತಿಯಿಂದ ಕಾಮ ಪ್ರೇರಣೆಯಿಂದ ಬಂಧಿಸಲ್ಪಡುತ್ತಾನೆ. ಕಾಮದಿಂದ ಇಚ್ಛಾಯಿ ಮಾಡ್ತಾನೆ, ಇವು ಬಂಧಿಸ್ತಾನ. ತನ್ನ ಅಂತಃಕರಣವನ್ನು ವಶದಲ್ಲಿ ಇಟ್ಟುಕೊಂಡು ಶಾಂಖ್ಯ ಯೋಗದ ಆಚರಣೆ ಮಾಡುವ ಪುರುಷನು ನಿಸ್ಸಂದೇಹವಾಗಿ ಏನೂ ಮಾಡದೆ ಮತ್ತು ಏನನ್ನು ಮಾಡಿಸದೆ 9 ದ್ವಾರಗಳ ಶರೀರ ರೂಪಿ ಮನೆಯಲ್ಲಿ ಎಲ್ಲಾ ಕರ್ಮಗಳನ್ನು ಮನಸ್ಸಿನಿಂದಲೇ ತ್ಯಜಿಸ್ತಾನವ. 9 ದ್ವಾರಗಳು ನಮ್ಮಲ್ಲಿ ಅದಾವ. ಆ ಕರ್ಮಗಳು ಮನಸ್ಸಿಂದ ತ್ಯಜಿಸಿ ಅರ್ಥಾತ್ ಇಂದ್ರಿಯಗಳು ಅವುಗಳ ವಿಷಯಗಳೇ ಪ್ರವರ್ತಿಸುತ್ತವೆ ಎಂದು ತಿಳಿಯುತ್ತ ಅವು ಇಂದ್ರಿಯಗಳು ತಮ್ಮ ಸ್ವಭಾವ ಮಾಡ್ತಾವ, ನನಗೇನು ಸಂಬಂಧ ಇಲ್ಲ ತಿಳ್ಕೊಳ್ಳುತ್ತಾ ಆನಂದವಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ಥಿರವಾಗಿ ಅವನ ಪರಮಾತ್ಮನಲ್ಲಿ ಭಕ್ತಿ ಇಟ್ಟಿರ್ತಾನೆವ. ಪರಮೇಶ್ವರನು ಮನುಷ್ಯರಿಗೆ ವಾಸ್ತವವಾಗಿ ಕರ್ತೃತ್ವವನ್ನು ವ್ಯವಸ್ಥೆ ಮಾಡುವುದಿಲ್ಲ, ಕರ್ಮವನ್ನು ವ್ಯವಸ್ಥೆ ಮಾಡುವುದೂ ಇಲ್ಲ, ಮತ್ತು ಕರ್ಮಗಳ ಫಲ ಸಂಯೋಗ ವ್ಯವಸ್ಥೆಗಳನ್ನು ಮಾಡುವುದಿಲ್ಲ. ಆದ್ರೆ ಪ್ರವೃತ್ತಿಸುತ್ತದೆ. ಅರ್ಥಾತ್ ಗುಣಗಳೇ ತಮ್ಮ ಗುಣಗಳಂತೆ ಸ್ವಭಾವ ಇರ್ತವೆ. ಗುಣಗಳ ಸ್ವಭಾವ ಇರ್ತವೆ. ಸತ್ತು ಗುಣ ಆಗ್ಲಿ, ರಜೋಗುಣ ಆಗ್ಲಿ, ತಮ್ಮ ಗುಣ ಅವು ಸ್ವಭಾವ ಅದಾವ. ಅದಕ್ಕೇನು ಅದನ್ನ ಅಲ್ಲಿ ಗುಣಗಳೇ ಅಲ್ಲಿ ಏನು ಆಗುದಿಲ್ಲ. ಜ್ಞಾನಿ ಗುಣಗಳಲ್ಲಿ ಕೂಡ್ಕೊಳ್ಳುದಿಲ್ಲ, ಅವ ನಿರ್ಲಿಪ್ತ ಇರ್ತಾನ. ಸರ್ವವ್ಯಾಪಿ ಪರಮಾತ್ಮನು ಯಾರ ಪಾಪ ಕರ್ಮವನ್ನಾಗಲಿ ಶುಭ ಕರ್ಮವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಅವನು ಅಜ್ಞಾನದಿಂದ ಜ್ಞಾನ ಆವರಿಸಿ ಕೊಡ್ತ. ಅಜ್ಞಾನದಿಂದ ಏನ್ ಮಾಡ್ತ ಜ್ಞಾನ ಆವರಿಸ್ಬಿಟ್ಟು ನೀರಿನ ಮ್ಯಾಲ ಅಂತರ್ಗಂಧಿ ಹ್ಯಾಂಗ ಲೇಪನ ಆಗ್ಯದ ಹಂಗ ಆವರಿಸ್ಕೊಳ್ತದ. ಆದ್ರಿಂದ ಅಜ್ಞಾನಿ ಜೀವರುಗಳೆಲ್ಲವನ್ನು ಮೋಹಿತರಾಗಿರ್ತಾರೆ. ಅಜ್ಞಾನಿಗಳು ಏನ್ ಮಾಡ್ತಾರ ಶಬ್ದ ಸ್ಪರ್ಶ ರೂಪ ರಸಗಂಧ ಲೋಲುಪ್ತಾಕ್ಕಾರ. ಜ್ಞಾನಿ ಆಗೋದತ್ತ ಅವ ತನ್ನ ಆನಂದ ಸ್ವರೂಪದಾಗಿ ಆರೂಢ ಸ್ಥಿತಿ ತನ್ನ ಆನಂದ ಬ್ರಹ್ಮಾನಂದ ಇರ್ತಾನ ಅಂತ ಹೇಳ್ಕೊತ ಬಂದ್ರು. ಆದ್ರೆ ಯಾರ ಅಂತಃಕರಣ ಅಜ್ಞಾನವು ತನ್ನ ಆತ್ಮಜ್ಞಾನ ಮೂಲಕ ನಾಶವಾಗಿ ಹೋಗಿದ್ವು ಅವರು ಜ್ಞಾನ ಸೂರ್ಯನಂತೆ ಸಾಕ್ಷಿ ಆಗ್ತಾವ. ಸೂರ್ಯ ಹ್ಯಾಂಗ ಸಾಕ್ಷಿ ಅದಾನ ಹಂಗ ಇರ್ತಾನ ಜ್ಞಾನಿ. ಸೂರ್ಯಲ್ಲಿ ಪಸುಗೋಣ ಅಂದ್ ಏನು ಇಲ್ಲವ, ಸಾಕ್ಷಿಯಾಗಿ ಸೂರ್ಯ ಬೆಳಗ್ತಾನೋ ಹಂಗ ಸಚ್ಚಿದಾನಂದಗನ ಪರಮಾತ್ಮನು ಪ್ರಕಾಶ ಮಾಡ್ತಾನೆ ನಿನ್ನಲ್ಲಿ. ಯಾರ ಬುದ್ಧಿ ಸಚ್ಚಿದಾನಂದ ಘನ ಪರಮಾತ್ಮನೇ ತಲೀನನಾಗಿರುವನು, ಯಾರ ಮನಸ್ಸು ಆತ್ಮನಲ್ಲೇ ನಿಶ್ಚಲವಾಗಿರುವುದು ಮತ್ತು ಯಾರ ನಿಷ್ಠೆ ಆತ್ಮನಲ್ಲೇ ಒಂದೇ ಭಾವದಿಂದ ಸದಾ ಸ್ಥಿರವಾಗಿರುವರು ಅಂತ ತತ್ಪರನಾದವರು ಧ್ಯಾನದ ಮೂಲಕ ಪಾಪರಹಿತವಾಗಿ ಆ ಪುನರಾವೃತ್ತಿಯನ್ನು ಅರ್ಥಾತ್ ಹುಟ್ಟು ಸಾವುಗಳ ಪ್ರವೃತ್ತಿಗಳಿಂದ ಮುಕ್ತರಾಗಿ ಹೋಗ್ತಾ ಹುಟ್ಟು ಸಾವುಗಳು ಯಾರು ಪರಮಾತ್ಮಲೇ ಭಕ್ತಿ ಅದು ಪಡ್ಕೊಂಡು ಮುಕ್ತರಾಗ್ತಾರ ಏನು ಸಂದೇಹ ಇಲ್ಲ ಅಂತಾರ ಅವ್ರು ಪರಮಾತ್ಮಲ್ಲೇ ನಮ್ ಶ್ರದ್ಧಾ ಐತಿ. ಹಂಗ ಜ್ಞಾನಿಗಳಲ್ಲಿ ನಾವು ಶ್ರದ್ಧಾ ಇತ್ತು, ಶಾಸ್ತ್ರದಲ್ಲಿ ನಮ್ಮ ಪಾರಾಯಣದಲ್ಲಿ ಮತ್ತು ಗುರುಗಳ ಬಳಿ ವೇದದಲ್ಲಿ ನಾವು ಶ್ರದ್ಧಾ ಇದ್ದೇವಂದ್ರ ಅವ ಮುಕ್ತ ಆಕೆ ತೀರ್ತಾನ ಅಂತಾರ ಅವ್ರು. ಜ್ಞಾನಿಗಳು ವಿದ್ಯಾವಂತನು ಮತ್ತು ವಿನಯಶೀಲನು ಆದ ಬ್ರಾಹ್ಮಣನನ್ನು
ಗೋವು, ಆನೆ, ನಾಯಿ ಮತ್ತು ಚಾಡಲ್ನಲ್ಲಿ ಸಮಭಾವನೆಯಿಂದ ಇರುತ್ತಾನೆ. ಯಾವ ಚಾಡಲ್ನಲ್ಲಿ, ನಾಯಿಯಲ್ಲಿ, ಅವನ ವೈರಿಗಳಲ್ಲಿ ಎಲ್ಲ 84 ಜೀವರಾಶಿಗಳಲ್ಲಿ ಅವ ಸಮದೃಷ್ಟಿ ಇರ್ತಾನ. ಅಲ್ಲಿ ಬೇಗ ರಾಗನೂ ಇಲ್ಲ, ದ್ವೇಷ ಇಲ್ಲ. ಅವ ಹ್ಯಾಂಗಿರ್ತಾನೆ, ನಾನು ಹಿಂಗಿರ್ತ ಎಲ್ಲದರಲ್ಲಿ. ಬ್ರಾಹ್ಮಣ ಬಲ್ಲಿ ಬತ್ತು, ಅಜ್ಞಾನಿಗಳಲ್ಲಿ, ಆನೆಗಳಲ್ಲಿ, ನಾಯಿಗಳಲ್ಲಿ, ಚಾಂಡಲ್ನಲ್ಲಿ ಸಮ ದೃಷ್ಟಿ ಇರ್ತದ, ವ್ಯಷ್ಟಿ ಇರುತ್ತದೆ. ಎಲ್ಲಾನು ನನ್ನ ಸ್ವರೂಪ ಇದಲ್ಲವಪ್ಪ ಅಂತ ನಾವು. ಯಾರ ಮನಸ್ಸು ಆ ಸಮತ್ವ ಭಾವದಲ್ಲಿ ಸ್ಥಿರಗೊಂಡಿರುವ ಅವರಿಂದ ಜೀವಿತ ಕಾಲದಲ್ಲಿ ಇಡೀ ಜಗತ್ತೇ ಜಯಿಸಲ್ಪಟ್ಟುತ್ತಾನೆ. ಅರ್ಥಾತ್ ಅವರು ಜೀವನ ಮುಕ್ತರಾಗಿರ್ತಾರೆ. ಯಾಕಂದ್ರೆ ಸಚ್ಚಿದಾನಂದ ಘನ ಪರಮಾತ್ಮನು ದೋಷ ರಹಿತ ಆಗಿರ್ತಾನೆ. ಹ್ಯಾಂಗ ದೋಷ ರಹಿತ ಆಗ್ಯಾನ ಮತ್ತು ಸಮಾನ ಭಾವನೆ ಉಳ್ಳವನು. ಆದ್ರಿಂದ ಅವರು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಸ್ಥಿರವಾಗಿ ಇರುತ್ತಾನೆ ಅಂತ ಹೇಳ್ಕೊತ ಬಂದ್ರು. ಇನ್ನು ಪ್ರಿಯ ಆದವನು ಅರ್ಥಾತ್ ಜನರ ಪ್ರಿಯನೆಂದು ತಿಳಿದುಕೊಳ್ಳುವುದನ್ನು ಪಡೆದಾಗ ಸಂತೋಷ ಪಡೆಯುತ್ತಾನೆ ಇರುವನು. ಮತ್ತು ಅಪ್ರಿಯ ಆದವನು ಅರ್ಥಾತ್ ಜನರ ಅಪ್ರಿಯ ಎಂದು ತಿಳಿದುಕೊಳ್ಳುವುದನ್ನು ಪಡೆದಾಗ ಉದ್ವೇಗದಿಂದ ದುಃಖವನ್ನು ಪಡೆಯುವುದಿಲ್ಲ. ದುಃಖ ಇರುವನು. ಅಂತ ಸ್ಥಿತಿ ಸ್ಥಿರಬುದ್ಧಿ ಉಳ್ಳವನು, ಸಂಶಯ ರಹಿತವಾದವನು, ಬ್ರಹ್ಮಜ್ಞಾನಿ ಪುರುಷನು ಸಚ್ಚಿದಾನಂದ ಘನ ಪರಮಾತ್ಮನಲ್ಲೇ ಒಂದೇ ಭಾವದಿಂದ ಅಲ್ಲಿ ಇರ್ತಾನ ಅಂತ ಹೇಳ್ಕೊತ್ ಬಂದ್ರು. 21. ಇನ್ನೂ ಮಾತಾಡೋರು ಶರಣರು ಅದರ. ಅದ್ರ ಮುಂದಿನ 22ನೇದ್ದು ಮತ್ತೆ ಯಾರಿಗಾರ ಕೊಡ್ತಾರ ಶರಣರು. ನನ್ನ ಕೊಟ್ಟಂತ ಸಮಯ ಮತ್ತು ಲೋಲುಪರಾದವರಿಗೆ ಸುಖರೂಪಿಯಾಗಿ ಭಾಸವಾದರೂ ಸಹ ನಿಸ್ಸಂದೇಹವಾಗಿ ದುಃಖಕ್ಕೆ ಕಾರಣವಾಗಿದೆ ಮತ್ತು ಆದಿ ಅಂತ್ಯಗಳುಳ್ಳವು ಅನಿತ್ಯವಾದವುಗಳು. ಆದುದರಿಂದ ಅರ್ಜುನ, ಜ್ಞಾನಿಗಳು ಅವುಗಳಲ್ಲಿ ತೊಡಗುವುದಿಲ್ಲ ಅಂತ ತಿಳ್ಕೊರಪ್ಪ ನೀನು ಅಂತ ಹೇಳ್ಕೊಂಡ್ ಬಂದ್ರು. ಯಾರು ಶರೀರ ನಾಶವಾಗುವುದಕ್ಕಿಂತ ಮೊದಲೇ ಈ ಜೀವನಾವಧಿಯಲ್ಲಿಯೇ ಕಾಮ ಕ್ರೋಧಗಳಿಂದ ಉಂಟಾಗುವ ಉದ್ವೇಗವನ್ನು ಸಹಿಸಿಕೊಳ್ಳಲು ಸಮರ್ಥನೋ, ಕಾಮ ಕ್ರೋಧಾದಿಗಳನ್ನು ಯಾರು ಶಾಶ್ವತವಾಗಿ ಜಯಿಸಿದ್ದಾನೆಯೋ ಆ ಮನುಷ್ಯನೇ ಈ ಲೋಕದಲ್ಲಿ ಯೋಗಿಯು ಮತ್ತು ಅವನೇ ಸುಖಿಯಾಗಿರ್ಲಿಕ್ಕೆ ಬರ್ತದ ಅನ್ನೋ ಮಾತನ್ನ ಹೇಳ್ಕೊತ ಬಂದಾರ. ಯಾರು ನಿಶ್ಚಯಿಸಿಕೊಂಡು ಸರ್ವವ್ಯಾಪಿ ಆತ್ಮನಲ್ಲಿ ಸುಖಿಯಾಗಿರುತ್ತಾನೆಯೋ ಮತ್ತು ಆತ್ಮನಲ್ಲೇ ಆನಂದ ಅನುಭವ ಪಡೆಯುತ್ತಾನೆಯೋ, ಹಾಗೂ ಯಾರು ಆತ್ಮಜ್ಞಾನವುಳ್ಳವನು ಮತ್ತು ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನಲ್ಲಿ ಒಂದೇ ಭಾವವಾಗಿ ಬೆರೆತು ಸಾಂಖ್ಯಯೋಗಿಯು ಪ್ರಶಾಂತ ಬ್ರಹ್ಮಾನಂದವನ್ನು ಪಡಿತಾನ ಅಂತ ಹೇಳ್ಕೊತ ಬಂದಾರ. ಪಾಪಗಳನ್ನೆಲ್ಲ ಕಳೆದುಕೊಂಡವರು, ಜ್ಞಾನದ ಮೂಲಕ ಭೇದ ಭಾವದ ಸಮಸ್ಯೆಗಳನ್ನೆಲ್ಲ ನಿವಾರಿಸಿಕೊಂಡವರು, ಎಲ್ಲಾ ಪ್ರಾಣಿಗಳ ಹಿತದಲ್ಲಿ ನಿರತರಾದವರು ಮತ್ತು ಏಕಾಗ್ರತೆಯಿಂದ ಭಗವಂತನ ಧ್ಯಾನದಲ್ಲಿ ಮನಸ್ಸಿಟ್ಟಿರುವಂತಹ ಬ್ರಹ್ಮಜ್ಞಾನಿಯಾದರೂ ಪ್ರಶಾಂತ ಬ್ರಹ್ಮಾನಂದವನ್ನು ಪಡಿತಾನಪ್ಪ ಅಂತ ತಿಳ್ಕೊತ ಬಂದಾರ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿದವನಿಗೆ, ಮನಸ್ಸು ವಶದಲ್ಲಿರುವವನಿಗೆ ಮತ್ತು ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಜ್ಞಾನಿ ಪುರುಷನಿಗೆ ಎಲ್ಲೆಲ್ಲಿಯೂ ಶಾಂತವಾದಂತ ಪರಬ್ರಹ್ಮ ಪರಮಾತ್ಮನೇ ಇರುತ್ತಾನಪ್ಪ ಅನ್ನೋ ಮಾತನ್ನು ಹೇಳ್ಕೊತ ಬಂದಾರ. ಹೊರಗಿನ ವಿಷಯ ಭೋಗಗಳನ್ನು ಯೋಚಿಸದೆ ಹೊರಗಡೆಯೇ ತ್ಯಜಿಸಿ ಮತ್ತು ಕಣ್ಣಿನ ದೃಷ್ಟಿಯನ್ನು ಹುಬ್ಬುಗಳ ಮಧ್ಯದಲ್ಲಿ ಸ್ಥಿರಗೊಳಿಸಿ ಮೂಗಿನಲ್ಲಿ ಸಂಚರಿಸುವ ಪ್ರಾಣ ಮತ್ತು ಅಪಾನ ವಾಯುವನ್ನು ಸಮಾನವಾಗಿ ಮಾಡಿ, ಯಾರು ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವುಗಳನ್ನು ಜಯಿಸಲ್ಪಟ್ಟಿವೆಯೋ ಅಂತ ಮೋಕ್ಷ ಪರಾಯಣನಾದ ಯಾವ ಮುನಿಯು ಇಚ್ಛೆ, ಭಯ ಮತ್ತು ಕ್ರೋಧಗಳಿಲ್ಲದವನಾಗಿರುತ್ತಾನೆಯೋ ಅವನು ಯಾವಾಗಲೂ ಮುಕ್ತನೇ ಆಗಿರುತ್ತಾನೆ ಅಂತ ಹೇಳ್ಕೊತ ಬಂದು ಕೊನೆಗೆ ಹೇಳ್ತಾರ, ನನ್ನನ್ನು ಯಜ್ಞ ಮತ್ತು ತಪಸ್ಸುಗಳನ್ನು ಅನುಭವಿಸುವವನು ಇಡೀ ಜಗತ್ತಿನ ಒಡೆಯರಿಗೆಲ್ಲ ಒಡೆಯನು ಹಾಗೂ ಎಲ್ಲಾ ಪ್ರಾಣಿಗಳಿಗೂ ಸಹೃದಯಿ, ಸ್ವಾರ್ಥವಿಲ್ಲದ ಪ್ರೇಮಿ ಎಂದು ಯಥಾರ್ಥವನ್ನು ತಿಳಿದುಕೊಂಡು ಶಾಂತಿಯನ್ನು ಪಡೆಯುತ್ತಾನೆ. ಮತ್ತು ಸಚ್ಚಿದಾನಂದಗನ ಪರಿಪೂರ್ಣ ಶಾಂತ ಬ್ರಹ್ಮನ ಹೊರತಾಗಿ ಅವನ ದೃಷ್ಟಿಯಲ್ಲಿ ಮತ್ತೇನೂ ಸಹ ಇರುವುದಿಲ್ಲ. ಕೇವಲ ವಾಸುದೇವ ವಾಸುದೇವ ಎಂದು ಆ ವಾಸುದೇವನ ನಾಮಸ್ಮರಣೆಯಲ್ಲಿ ಇರ್ತಾನಪ್ಪ ಅನ್ನುವಂತ ಮಾತನ್ನ 5ನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಂಡು ಬಂದ್ರು. ಅದರಂತೆ 6ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನ, ಯಾರು ಕರ್ಮಗಳ ಫಲವನ್ನು ಅಪೇಕ್ಷಿಸದೆ ಮಾಡಲು ಯೋಗ್ಯವಾದ ಕರ್ಮವನ್ನು ಮಾಡುತ್ತಾನೆಯೋ ಅವನು ಸನ್ಯಾಸಿಯೂ ಮತ್ತು ಯೋಗಿಯೂ ಆಗಿದ್ದಾನೆ.
ಮತ್ತು ಕೇವಲ ಅಗ್ನಿಯನ್ನು ತ್ಯಾಗ ಮಾಡುವವನು ಸನ್ಯಾಸಿಯೂ ಅಲ್ಲ, ಹಾಗೂ ಕೇವಲ ಕ್ರಿಯೆಯನ್ನೇ ತ್ಯಾಗ ಮಾಡುವವನು ಸಹ ಯೋಗಿ ಅಲ್ಲ ಅನ್ನುವಂತ ಮಾತನ್ನ ಈ 6ನೇ ಅಧ್ಯಾಯದಲ್ಲಿ ಮೊದಲನೇ ಸೂತ್ರದಲ್ಲಿ ಹೇಳ್ಕೊತ ಬಂದಾರ. ಯಾವುದನ್ನು ಸನ್ಯಾಸ ಎಂದು ಹೇಳುತ್ತಾರೆಯೋ ಅದನ್ನೇ ನೀನು ಯೋಗ ಎಂದು ತಿಳಿದುಕೋ, ಏಕೆಂದರೆ ಸಂಕಲ್ಪಗಳನ್ನು ತ್ಯಾಗ ಮಾಡದಿರುವ ಯಾವ ಪುರುಷನು ಸಹ ಯೋಗಿ ಆಗುವುದಿಲ್ಲಪ್ಪ ಅಂತ ಹೇಳ್ಕೊತ ಬಂದರು. ಸಮತ್ವ ಬುದ್ಧಿ ರೂಪಿ ಯೋಗದಲ್ಲಿ ನಿರತನಾಗಲು ಬಯಸುವ ಮನಶೀಲ ಪುರುಷನಿಗೆ ಯೋಗ ಸಿದ್ಧಿಸಲು ನಿಷ್ಕಾಮ ಕರ್ಮ ಮಾಡುವುದೇ ಕಾರಣವೆಂದು ಹೇಳಲಾಗಿದೆ. ಮತ್ತು ಯೋಗದಲ್ಲಿ ನಿರತನಾದವನಿಗೆ ಸರ್ವ ಸಂಕಲ್ಪಗಳ ನಾಶವೇ ಶ್ರೇಯಸ್ಸಿಗೆ ಕಾರಣವೆಂದು ಹೇಳಲಾಗಿದೆ. ಯಾವಾಗ ಇಂದ್ರಿಯ ಭೋಗಗಳಲ್ಲಿಯೂ ಕರ್ಮಗಳಲ್ಲಿಯೂ ಆಸಕ್ತನಾಗುವುದಿಲ್ಲವೋ ಆಗ ಸರ್ವ ಸಂಕಲ್ಪಗಳನ್ನು ತ್ಯಜಿಸಿದವನು ಯೋಗ ನಿರ್ತನೆಂದು ಹೇಳಲ್ಪಡುತ್ತದೆ ಅಂತ ಹೇಳ್ಕೊತ ಬಂದರ. ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿಕೊಳ್ಳಬೇಕು. ತನ್ನಿಂದಲೇ ತನ್ನನ್ನು ಸಂಸಾರ ಸಾಗರದಿಂದ ಉದ್ಧಾರ ಮಾಡಿಕೊಳ್ಬೇಕು ಮತ್ತು ತನ್ನನ್ನು ತಾನೇ ಅಧೋಗತಿಗೆ ತಳ್ಳಿಕೊಳ್ಳಬಾರದು. ಏಕೆಂದರೆ ಈ ಜೀವಾತ್ಮನೇ ತನ್ನ ಮಿತ್ರನು ಹಾಗೂ ತಾನೇ ತನ್ನ ಶತ್ರುವು ಸಹ. ಬೇರೆ ಯಾರೂ ಶತ್ರುಗಳಾಗಲಿ ಅಥವಾ ಮಿತ್ರಗಳಾಗಲಿ ಇಲ್ಲ. ಯಾವ ಜೀವಾತ್ಮನ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳ ಸಹಿತ ಶರೀರವು ಜಯಿಸಲ್ಪಟ್ಟಿದೆಯೋ ಆ ಜೀವಾತ್ಮನಿಗೆ ತಾನೇ ತನ್ನ ಮಿತ್ರನು ಮತ್ತು ಮನಸ್ಸು ಹಾಗೂ ಇಂದ್ರಿಯಗಳ ಸಹಿತ ಶರೀರವನ್ನು ಜಯಿಸದೇ ಇರುವವನು ತನಗೆ ತಾನೇ ಶತ್ರುವಂತೆ ವೈರಭಾವದಿಂದ ನಡೆದುಕೊಳ್ಳುತ್ತಾನೆ. ಇದನ್ನು ನೀನು ನಿಜವಾಗಿ ತಿಳಿದುಕೊಳ್ಳಪ್ಪ ಅನ್ನುವಂತ ಮಾತನ್ನು ಭಗವಂತ ಹೇಳ್ತಾನ. ಹೇಗೆ ಶೀತ ಉಷ್ಣ ಮತ್ತು ಸುಖ ದುಃಖಾದಿಗಳಲ್ಲಿ ಹಾಗೂ ಮಾನ ಮತ್ತು ಅಪಮಾನಗಳಲ್ಲಿ ಯಾರು ಅಂತಃಕರಣದ ಪ್ರವೃತ್ತಿಗಳು ಸರಿಯಾಗಿ ಶಾಂತವಾಗಿರುತ್ತವೆಯೋ ಅಂತಹ ಸ್ವಾಧೀನ ಆತ್ಮವುಳ್ಳ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಪೂರ್ಣ ಪ್ರಕಾರದಿಂದ ನೆಲೆಸಿರುತ್ತಾನೆ. ಅವನು ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೆ ಏನೂ ಇರುವುದಿಲ್ಲಪ್ಪ ಅಂತ ತಿಳ್ಕೊತ ಬಂದಾರ. ಜ್ಞಾನ ವಿಜ್ಞಾನಗಳಿಗಿಂತ ತೃಪ್ತಿ ಪಡೆದ ಅಂತಃಕರಣ ಉಳ್ಳವನು ಹಾಗೂ ವಿಕಾರ ರಹಿತ ಸ್ಥಿತಿ ಉಳ್ಳವನು ಮತ್ತು ಸರಿಯಾಗಿ ಇಂದ್ರಿಯಗಳನ್ನು ಜಯಿಸಿದವನು, ಜೊತೆಗೆ ಕಲ್ಲು ಮಣ್ಣು ಬಂಗಾರಗಳನ್ನು ಸಮನಾಗಿ ಕಾಣುವವನು. ಆದರೆ ಆ ಯೋಗಿಯು ಯುಕ್ತ ಭಗವತ್ ಪ್ರಾಪ್ತಿಯಾದವನೆಂದು ಹೇಳಲ್ಪಡುತ್ತಾನೆ. ಯಾರು ಕಲ್ಲು ಮಣ್ಣು ಬಂಗಾರಗಳು ಸಮನಾಗಿ ಕಾಣ್ತಾನೋ ಅಂತ ಯೋಗಿಗೆ ಭಗವತ್ ಪ್ರಾಪ್ತಿಯಾದವನೆಂದು ತಿಳಿಪಡಬೇಕಪ್ಪ ಹೇಳ್ಕೊತ ಬಂದಾರ. ಸಹೃದಯಿ, ಸ್ನೇಹಿತ, ಶತ್ರು, ಉದಾಸೀನ, ಮಧ್ಯಸ್ಥ, ದ್ವೇಷಿ ಮತ್ತು ಬಂಧು ಬಾಂಧವರಲ್ಲಿಯೂ ಸಾಧು ಸತ್ಪುರುಷರಲ್ಲಿಯೂ ಮತ್ತು ಪಾಪಿಗಳಲ್ಲಿಯೂ ಸಹ ಸಮಭಾವನೆ ಉಳ್ಳವನು ಅವನು ಅತ್ಯಂತ ಶ್ರೇಷ್ಠನು ಅಂತ ಹೇಳ್ಕೊತ ಬಂದಾರ. ಮತ್ತು ಮುಂದೆ ಹೇಳ್ಕೊತ ಬಂದು ಶುದ್ಧವಾದ ಭೂಮಿಯ ಮೇಲೆ ಕ್ರಮವಾಗಿ ಅದರ ಮೇಲೆ ದರ್ಭೆ, ಕೃಷ್ಣಾಜಿನ ಮತ್ತು ವಸ್ತ್ರಗಳನ್ನು ಹಾಕಿರುವಂತ ಬಹಳ ಎತ್ತರವಾಗಿರುವ ಮತ್ತು ಬಹಳ ತಗ್ಗಾಗಿಯೂ ಇರದಂತ ತನ್ನ ಆಸನವನ್ನು ಸ್ಥಿರವಾಗಿ ಸ್ಥಾಪಿಸಿಕೊಂಡಿರಬೇಕು. ಆ ಆಸನದ ಮೇಲೆ ಕುಳಿತುಕೊಂಡು ಮನಸ್ಸು ಏಕಾಗ್ರತೆ ಮಾಡಿ ಮನಸ್ಸು ಮತ್ತು ಇಂದ್ರಿಯಗಳ ಕ್ರಿಯೆಗಳನ್ನು ವಶ ಮಾಡಿಕೊಂಡಿರುವವನು ಅಂತಃಕರಣ ಶುದ್ಧಿಗಾಗಿ ಯೋಗದ ಅಭ್ಯಾಸವನ್ನು ಮಾಡಲೇಬೇಕು ಅಂತ ಹೇಳ್ಕೊತ ಬಂದಾರ. ಯಾಕಂದ್ರ ಇಲ್ಲಿ ನಮ್ಮ ಶರೀರ, ತಲೆ ಮತ್ತು ಕೊರಳನ್ನು ಸಮಾನವಾಗಿ ಮತ್ತು ಅಚಲವಾಗಿಟ್ಟುಕೊಂಡು ತನ್ನ ಮೂಗಿನ ತುದಿಯನ್ನು ಸ್ಥಿರವಾಗಿ ನೋಡಿಕೊಂಡು ಬೇರೆ ಕಡೆಗಳಲ್ಲಿ ನೋಡದಂತೆ ಇರುತ್ತಾ ಬ್ರಹ್ಮಚರ್ಯ ವ್ರತದಲ್ಲಿ ದೃಢವಾಗಿ ನಿರತನಾದ, ನಿರ್ಭಯನಾದ ಹಾಗೂ ಸರಿಯಾಗಿ ಶಾಂತವಾದ ಅಂತಃಕರಣವುಳ್ಳ ಮತ್ತು ಜಾಗರೂಕನಾಗಿ ಮನಸ್ಸನ್ನು ವಶ ಮಾಡಿಕೊಂಡ, ನನ್ನಲ್ಲಿಯೇ ಮನಸ್ಸುಳ್ಳವನಾಗಿ ಮತ್ತು ನನ್ನಲ್ಲಿಯೇ ಶರಣಾಗಿ ಕುಳಿತಿರಬೇಕು ಅನ್ನುವಂತ ಮಾತನ್ನು ನಮ್ಮ ಬೆನಕನಹಳ್ಳಿ ಗುರುಗಳು ಯಾವಾಗಲೂ ಹೇಳ್ತಾರ. ಯಾವಾಗ ಅದ್ರ ಪ್ರವಚನ ಮಾಡುವಾಗ ಶರೀರ, ತಲೆ ಮತ್ತು ಕೊರಳು ಸಮಾನಾಗಿ ಮತ್ತು ಅಚಲವಾಗಿಟ್ಟುಕೊಂಡು ತನ್ನ ಮೂಗಿನ ತುದಿಯನ್ನು ಸ್ಥಿರವಾಗಿ ನೋಡಿಕೊಂಡು ಬೇರೆ ಕಡೆಗಳಿಗೆ ನೋಡದಂತೆ ಇರಬೇಕಪ್ಪ. ಹಾಗೆ ಶ್ವಾಸದ ಮೇಲೆ ನಿಗಾ ಇಟ್ಟದ್ರ ಮಾತ್ರ ನಿನಗೆ ಬಂದಂತ ಈಗ ಜಡತ್ತು ಹೋಗ್ತದ ಅನ್ನುವಂತ ಮಾತನ್ನ ಯಾವಾಗಲೂ ಹೇಳ್ತಿರ್ತಾರ. ಈ ರೀತಿ ಆತ್ಮನನ್ನು ಯಾವಾಗಲೂ ಪರಮಾತ್ಮನ ಸ್ವರೂಪದಲ್ಲಿ ತೊಡಗಿಸುತ್ತಾ ಮನಸ್ಸು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಯೋಗಿಯು ನನ್ನಲ್ಲಿರುವ ಪರಮಾನಂದದ ಪರಾಕಾಷ್ಠತೆಯ ರೂಪವಾದ ಶಾಂತಿಯನ್ನು ಪಡೆಯುತ್ತಾನಪ್ಪ ಅಂತ ಹೇಳ್ಕೊತ ಬಂದಾರ. ಈ ಯೋಗವಾದರೂ ಅತಿಯಾಗಿ ತಿನ್ನುವವರಿಗೆ ಸಿದ್ಧಿಸುವುದಿಲ್ಲ ಮತ್ತು ಏನನ್ನು ತಿನ್ನದೇ ಇರುವವರಿಗೂ ಸಿದ್ಧಿಸುವುದಿಲ್ಲ ಮತ್ತು ಅತಿಯಾಗಿ ನಿದ್ರಿಸುವ ಸ್ವಭಾವದವರಿಗೂ ಅತಿಯಾಗಿ ಜಾಗರಣೆ ಮಾಡುವವರಿಗೂ ಸಹ ಇಲ್ಲವೇ ಇಲ್ಲ.
ಸಿದ್ಧಿಸುವುದೇ ಇಲ್ಲ ಅಂತ ನಿಶ್ಚಯವಾಗಿ ಹೇಳ್ಬಿಟ್ಟಾರ. ಯೋಗ ಹೇಗಿರುತ್ತೆ ಅಂದ್ರ, ಈ ಯೋಗವಾದರೂ ಅತಿಯಾಗಿ ತಿನ್ನುವವರಿಗೆ ಸಿದ್ಧಿಸುವುದಿಲ್ಲ, ಹೊಟ್ಟೆ ತುಂಬ ಉಂಡು ಮಕ್ಕಳವರಿಗೆ ಸಾಧ್ಯ ಆಗೋದಿಲ್ಲ, ಮತ್ತು ಏನನ್ನು ತಿನ್ನದೇ ಇರುವವರಿಗೂ ಸಿದ್ಧ, ಮತ್ತ ಉಪವಾಸ ಇರ್ತೀನಿ ಅಂತ ಇದ್ರ ಅವ್ರಿಗೂ ಅದು ಸಾಧ್ಯ ಇಲ್ಲ. ಮತ್ತು ಅತಿಯಾಗಿ ನಿದ್ರಿಸುವ ಸ್ವಭಾವದವರಿಗೂ, ಯಾವಾಗ 12-16 ತಾಸು ಮಕ್ಕೋತಾನಲ್ಲ ಇಂಥವನಿಗೂ, ಅತಿಯಾಗಿ ಜಾಗರಣೆ ಮಾಡುವವನು 1-2 ತಾಸು ಮಲ್ಕೊಂಡು 22 ತಾಸು ಜಾಗರಣೆ ಮಾಡುವವನಿಗೂ ಸಹ ಇದು ಸಾಧ್ಯ ಇಲ್ಲಪ್ಪ, ಸಿದ್ಧಿಸುವುದಿಲ್ಲ ಅನ್ನುವಂತ ಮಾತನ್ನು ನಿಶ್ಚಯವಾಗಿ ಹೇಳ್ಕೊಂಡು ಬಂದಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ತಿಳಿಸ್ತಾ ಬಂದನ. ದುಃಖಗಳನ್ನು ನಾಶ ಮಾಡುವ ಈ ಯೋಗವು ಯಥೋಚಿತ ಆಹಾರ ವಿಹಾರಗಳನ್ನು ಅನುಸರಿಸುವವನಿಗೆ ಮತ್ತು ಕರ್ಮಗಳಲ್ಲಿ ಯಥೋಚಿತ ಪ್ರಯತ್ನ ಮಾಡುವವನಿಗೆ ಹಾಗೂ ಯಥೋಚಿತ ನಿದ್ದೆ ಮತ್ತು ಜಾಗೃತ ಅವಸ್ಥೆಗಳನ್ನು ಅನುಸರಿಸುವವನಿಗೆ ಸಿದ್ಧಿಸ್ತದ ಅನ್ನುವಂತ ಉತ್ತರ ಹೇಳ್ಕೊಂಡು ಬಂದ್ರು. ಅದಕ್ಕ ಈ ಮಾತನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸಂಪೂರ್ಣವಾಗಿ ವಶ ಮಾಡಿಕೊಂಡ ಮನಸ್ಸು ಯಾವಾಗ ಪರಮಾತ್ಮನಲ್ಲಿ ಸರಿಯಾಗಿ ಸ್ಥಿರಗೊಳ್ಳುತ್ತದೆಯೋ ಆಗ ಎಲ್ಲಾ ಭೋಗಾಪೇಕ್ಷೆಗಳಲ್ಲಿಯೂ ಇಚ್ಛೆ ಇಲ್ಲದವನು ಯೋಗಯುಕ್ತ ಅಂದ್ರೆ ಯೋಗಿ ಎಂದು ಹೇಳಲ್ಪಡ್ತಾನ ಅನ್ನುವಂತ ಮಾತನ್ನು ಹೇಳ್ಕೊತ ಬಂದಾರ. ಯಾವ ಸ್ಥಿತಿ ಯೋಗಾಭ್ಯಾಸದಿಂದ ನಿಗ್ರಹಿಸಲ್ಪಟ್ಟ ಮನಸ್ಸು ಉದಾಸೀನವಾಗುತ್ತದೆ ಮತ್ತು ಯಾವ ಸ್ಥಿತಿಯಲ್ಲಿ ಧ್ಯಾನದಿಂದ ಶುದ್ಧವಾದ ಸೂಕ್ಷ್ಮ ಬುದ್ಧಿಯು ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾ ಸಚ್ಚಿದಾನಂದಗನ ಪರಮಾತ್ಮನಲ್ಲಿ ಸಂತುಷ್ಟವಾಗುತ್ತದೆಯೋ, ಇಂದ್ರಿಯಾತೀತವಾದ ಕೇವಲ ಶುದ್ಧವಾದ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸಲು ಯೋಗ್ಯವಾದ ಯಾವ ಅನಂತ ಆನಂದ ಉಂಟೋ ಅದನ್ನು ಯಾವ ಅವಸ್ಥೆಯಲ್ಲಿ ಇರುವ ಯೋಗಿಯು ಪರಮಾತ್ಮನ ಸ್ವರೂಪದಿಂದ ವಿಚಲಿತನಾಗುವುದೇ ಇಲ್ಲ ಅಂತ ಹೇಳ್ಕೊತ ಬಂದರ. ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಲಾಭವನ್ನು ಪಡೆದ ಮೇಲೆ ಅದಕ್ಕಿಂತಲೂ ಹೆಚ್ಚಿನದು ಬೇರೆ ಯಾವ ಲಾಭವೂ ಇಲ್ಲವೆಂದು ತಿಳಿದುಕೊಳ್ಳುತ್ತಾನೆ ಮತ್ತು ಆ ಭಗವತ್ ಸಾಕ್ಷಾತ್ಕಾರ ರೂಪಿ ಅವಸ್ಥೆಯಲ್ಲಿ ಸ್ಥಿರವಾಗಿರುವ ಯೋಗಿಯು ಬಹು ಹೆಚ್ಚಿನ ದುಃಖದಿಂದಲೂ ಸಹ ವಿಚಲಿತನಾಗುವುದಿಲ್ಲ. ಯಾಕಂದ್ರೆ ದುಃಖ ರೂಪಿ ಸಂಸಾರದ ಸಂಪರ್ಕವಿಲ್ಲದಿರುವುದೇ ಯೋಗ ಎಂದು ತಿಳಿದುಕೊಳ್ಳಬೇಕು. ದುಃಖ ರೂಪಿ ಸಂಸಾರದ ಸಂಪರ್ಕವಿಲ್ಲದಿರುವುದೇ ಯೋಗ ಎಂದು ತಿಳಿದುಕೊಳ್ಳಬೇಕು. ಆ ಯೋಗವು ಧೈರ್ಯವಾದ ಮನಸ್ಸಿನಿಂದಲೂ ತತ್ಪರತೆಯಿಂದಲೂ ಮತ್ತು ದೃಢ ಮನಸ್ಸಿನಿಂದಲೂ ಮಾಡುವ ಕರ್ತವ್ಯವಾಗಿದೆ ಅನ್ನುವಂತ ಮಾತನ್ನು ಹೇಳ್ಕೊತ ಬಂದಾರ. ಅದಕ್ಕೆ ಸಂಕಲ್ಪದಿಂದ ಉಂಟಾಗುವ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ವಿಶೇಷವಾಗಿ ವಾಸನಾ ಮತ್ತು ಆಸಕ್ತಿ ಸಹಿತ ತ್ಯಜಿಸಿ ಮನಸ್ಸಿನಿಂದ ಇಂದ್ರಿಯಗಳು ಸಮುದಾಯವನ್ನು ಎಲ್ಲಾ ಕಡೆಗಳಿಂದಲೂ ಸರಿಯಾಗಿ ವಶ ಮಾಡಿಕೊಂಡು ಕ್ರಮಕ್ರಮವಾಗಿ ಅಭ್ಯಾಸ ಮಾಡುತ್ತಾ ವಿರಕ್ತಿಯನ್ನು ಪಡೆಯುವುದು ಮತ್ತು ಧೈರ್ಯ ತಳೆದ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಸುವಂತೆ ಮಾಡಿ ಪರಮಾತ್ಮನ ಹೊತ್ತು ಬೇರೆ ಏನನ್ನೂ ಸಹ ಚಿಂತಿಸದೇ ಇರಬೇಕು ಅನ್ನುವಂತ ಮಾತನ್ನು ಹೇಳ್ಕೊಂಡ್ ಬಂದಾರ. ಸ್ಥಿರವಿಲ್ಲದ ಮತ್ತು ಚಂಚಲವಾದ ಈ ಮನಸ್ಸು ಯಾವ ಕಾರಣದಿಂದ ಶಬ್ದಾದಿ ಸಾಂಸಾರಿಕ ವಿಷಯಗಳಲ್ಲಿ ಸಂಚರಿಸುತ್ತದೆಯೋ ಆಯಾಯ ವಿಷಯಗಳಿಂದ ತಡೆದು ಪದೇ ಪದೇ ಪರಮಾತ್ಮನಲ್ಲಿಯೇ ತೊಡಗಿಸಿ ಕೇಂದ್ರೀಕರಿಸುತ್ತಾ ಇರಬೇಕು. ಯಾಕಂದ್ರೆ ಯಾರ ಮನಸ್ಸು ಉತ್ತಮ ರೀತಿ ಶಾಂತವಾಗಿಯೂ ಪಾಪರಹಿತವಾಗಿಯೂ ಮತ್ತು ಯಾರು ರಜೋಗುಣ ಶಾಂತವಾಗಿದೆಯೋ ಅಂತ ಹಾಗೂ ಸಚ್ಚಿದಾನಂದನ ಬ್ರಹ್ಮನೊಡನೆ ಏಕೈಕ ಭಾವದಿಂದ ಇರುವ ಆ ಯೋಗಿಗೆ ಅತ್ಯುತ್ತಮ ಆನಂದ ದೊರೀತದ ಅಂತ ಹೇಳ್ಕೊತ ಬಂದಾರ. ಆದ್ರೆ ಪಾಪರಹಿತನಾದ ಯೋಗಿಯು ಈ ರೀತಿ ಯಾವಾಗಲೂ ಆತ್ಮನನ್ನು ಪರಮಾತ್ಮನಲ್ಲಿ ತಲ್ಲೀನಗೊಳಿಸುತ್ತಾ ಆನಂದವಾಗಿ ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಅನಂತ ಆನಂದ ಅನುಭವವನ್ನು ಪಡಿತಾನಪ್ಪ ಅಂತ ಹೇಳ್ಕೊತ ಬಂದಾರ. ಸರ್ವವ್ಯಾಪಿ ಅನಂತ ಚೇತನದಲ್ಲಿ ಒಂದೇ ಭಾವದಿಂದಿರುವ ಯೋಗದಿಂದ ಕೂಡಿದ ಆತ್ಮ ಉಳ್ಳವನು ಹಾಗೂ ಎಲ್ಲವನ್ನೂ ಸಮಭಾವದಿಂದ ನೋಡುವ ಯೋಗಿಯು ಆತ್ಮನನ್ನು ಹಿಮಗಡ್ಡೆಯಲ್ಲಿ ನೀರು ವ್ಯಾಪಿಸಿರುವಂತೆ ಎಲ್ಲಾ ಜೀವಿಗಳಲ್ಲಿಯೂ ನೋಡುತ್ತಾನೆ ಮತ್ತು ಎಲ್ಲಾ ಜೀವಿಗಳನ್ನು ಆತ್ಮನಲ್ಲಿ ನೋಡುತ್ತಾನೆ. ಸ್ವಪ್ನದ ನಂತರ ಎಚ್ಚರಗೊಂಡ ಪುರುಷನು ಸ್ವಪ್ನದ ಪ್ರಪಂಚವನ್ನು ತನ್ನ ಅಂತರಂಗದಲ್ಲಿ ಸಂಕಲ್ಪದ ಆಧಾರದಿಂದ ನೋಡುವಂತೆ ಈ ಪುರುಷನು ಎಲ್ಲಾ ಜೀವಿಗಳನ್ನು ಸರ್ವವ್ಯಾಪಿ ಅನಂತ ಚೇತನ ತನ್ನ ಆತ್ಮನಲ್ಲಿ ಸಂಕಲ್ಪ ಆಧಾರದಿಂದ ನೋಡುತ್ತಾನೆ ಅಂತ ಹೇಳ್ಕೊತ ಬಂದಾರ. ಯಾರು ಎಲ್ಲಾ ಪ್ರಾಣಿಗಳಲ್ಲಿಯೂ ಎಲ್ಲಾ ಆತ್ಮರೂಪಿಯಾಗಿರುವ ವಾಸುದೇವನಾದ ನನ್ನನ್ನು ವ್ಯಾಪಕವಾಗಿ ನೋಡುತ್ತಾನೆಯೋ ಮತ್ತು ಎಲ್ಲಾ ಪ್ರಾಣಿಗಳನ್ನು ವಾಸುದೇವನಾದ ನನ್ನೊಳಗೆ ಕಾಣುತ್ತಾನೆಯೋ ಅವನಿಗೆ ನಾನು ಅದೃಶ್ಯನಾಗುವುದಿಲ್ಲ ಮತ್ತು ಅವನು ನನಗೆ ಕೂಡ ಅದೃಶ್ಯನಾಗುವುದಿಲ್ಲ. ಏಕೆಂದ್ರೆ ಅವನು ನನ್ನಲ್ಲಿ ಒಂದೇ ಭಾವನೆಯಿಂದ ಇದ್ದಾನ ಅಂತ ಭಗವಂತ ನಿಶ್ಚಯವಾಗಿ ಹೇಳ್ಕೊತ ಬಂದಾನ.
ಅದರಂತೆ ಹೇಳಿದಾಗ ಅರ್ಜುನ ಕೇಳ್ತಾನ, ಏ ಮಧುಸೂದನ, ಯಾವ ಸಮತ್ವ ಭಾವ ರೂಪಿ ಯೋಗವನ್ನು ನೀನು ಹೇಳಿದೆಯೋ ಅದರ ಬಹಳ ಕಾಲ ಇರಬಹುದಾದ ಸ್ಥಿತಿಯನ್ನು, ಮನದ ಚಂಚಲತೆಯನ್ನು ಕಾರಣ ನಾನು ನೋಡುತ್ತಾ ಇಲ್ಲ. ಮನದ ಚಂಚಲತೆ ಕಾರಣ ನಾನು ನೋಡ್ತಾ ಇಲ್ಲಪ್ಪ ಅಂತ ಕೇಳ್ಕೊಂಡು ಮತ್ತೇನ್ ಹೇಳ್ತಾನ, ಏ ಪರಮಾತ್ಮ, ಈ ಮನಸ್ಸು ಬಹು ಚಂಚಲ, ವಿಚಲಿತ ಸ್ವಭಾವ ಉಳ್ಳದ್ದು ಮತ್ತು ಬಹು ದೃಢಶಾಲಿ ಹಾಗೂ ಬಲಶಾಲಿಯಾದದ್ದು. ಆದ್ದರಿಂದ ಅದನ್ನು ವಶದಲ್ಲಿಟ್ಟುಕೊಳ್ಳುವುದು ವಾಯುವನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತೆ ಅತ್ಯಂತ ದುಷ್ಕರ, ಕಷ್ಟ ಸಾಧ್ಯ ಎಂದು ನಾನು ಭಾವಿಸುತ್ತೇನೆ ಅಂತ ಹೇಳಿದಾಗ ಭಗವಂತ ಹೇಳ್ತಾನ, ಎಲೈ ಮಹಾನುಭಾವವೇ, ಮನಸ್ಸು ಚಂಚಲ ಮತ್ತು ಕಷ್ಟ ಸಾಧ್ಯತೆಯಿಂದ ವಶವಾಗುವಂತವುದು ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಎಲೈ ಕುಂತಿ ಪುತ್ರ ಅರ್ಜುನ, ಅಭ್ಯಾಸ ಸ್ಥಿರಪಡಿಸಲು ಪದೇ ಪದೇ ಯತ್ನಿಸುವುದರಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ. ಅದರಲ್ಲಿಂದ ಪದೇ ಪದೇ ಅಭ್ಯಾಸ ವೈರಾಗ್ಯದಿಂದ ಅದನ್ನು ವಶಪಡಿಕೊಳ್ಳಾಕ ಬರ್ತದಪ್ಪ. ಪ್ರಯುಕ್ತ ಇದನ್ನು ಖಂಡಿತವಾಗಿಯೂ ವಶಪಡಿಸಿಕೊಳ್ಳಲೇಬೇಕು, ಅಂದ್ರೆ ನಿನಗ ಇದು ಸಾಧ್ಯ ಆಗ್ತದ. ಯಾಕ ಮನಸ್ಸು ನಿಗ್ರಹವಿಲ್ಲದವನಿಗೆ ಯೋಗ ಸಿದ್ಧಿಸುವುದು ಬಹಳ ಕಠಿಣ ಮತ್ತು ಮನೋ ನಿಗ್ರಹವುಳ್ಳ ಪ್ರಯತ್ನಶೀಲ ಪುರುಷನಿಗೆ ಸಾಧನೆ ಮಾಡುವುದರಿಂದ ಕರಗತವಾಗುವುದು ಸಹಜವೆಂಬುದು ನನ್ನ ಅಭಿಪ್ರಾಯ ಅಂತ ಭಗವಂತ ಹೇಳಿದಾಗ ಮತ್ತೆ ಅರ್ಜುನ ಪ್ರಶ್ನೆ ಮಾಡ್ತಾನ, ಏ ಕೃಷ್ಣ, ಯಾರು ಯೋಗದಲ್ಲಿ ಶ್ರದ್ಧೆ ಇಟ್ಟಿರುವನು ಆದರೆ ಸಂಯಮವಿಲ್ಲ, ಆ ಕಾರಣದಿಂದ ಯಾರ ಮನಸ್ಸು ಅಂತ್ಯಕಾಲದಲ್ಲಿ ಯೋಗದಿಂದ ವಿಚಲಿತವಾಗಿದೆಯೋ ಅಂತ ಸಾಧಕ ಯೋಗಿಯು ಯೋಗ ಸಿದ್ಧಿಯನ್ನು, ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಅಂತ್ಯಕಾಲದಲ್ಲಿ ಹೊಂದುತ್ತಾನೆ. ಈ ಮಹಾಭಾವವೇ, ಭಗವತ್ ಪ್ರಾಪ್ತಿಯ ಮಾರ್ಗದಲ್ಲಿ ವಿಚಲಿತನಾದ ಮತ್ತು ಆಶ್ರಯವಿಲ್ಲದ ಪುರುಷನು ಚೆಲ್ಲಾಪಿಲ್ಲಿಯಾದ ಮೋಡದಂತೆ ಎರಡೂ ಕಡೆಯಿಂದಲೂ ಭಗವತ್ ಪ್ರಾಪ್ತಿ ಮತ್ತು ಸಂಸಾರಿಕ ಸುಖ ಭೋಗಗಳಿಂದಲೂ ಭ್ರಷ್ಟನಾಗಿ ಹಾಳಾಗಿ ಹೋಗುವುದಿಲ್ಲವೇ? ಕೇಳಿದಾಗ ಮತ್ತೆ ಕೇಳ್ತಾನೆ, ನನ್ನ ಈ ಸಂಶಯವನ್ನು ವಿಶೇಷವಾಗಿ ನಿವಾರಣೆ ಮಾಡಲು ನೀನೇ ಅರ್ಹನು, ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ಹೋಗಲಾಡಿಸುವವರು ದೊರೆಯುವುದು ಸಂಭವ ಇಲ್ಲ ಅಂತ ಕೇಳಿದಾಗ ಭಗವಂತ ಹೇಳ್ತಾನ, ಎಲೈ ಪಾರ್ಥ, ಈ ಯೋಗ ಭ್ರಷ್ಟ ಪುರುಷನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ವಿನಾಶವಿಲ್ಲ. ಯಾಕಂದ್ರೆ ಶುಭ ಕಾರ್ಯಗಳನ್ನು ಮಾಡುವವನು, ಲೋಕ ಕಲ್ಯಾಣಕ್ಕಾಗಿ ಕಾರ್ಯಗಳನ್ನು ಮಾಡುವವನು ಯಾರೇ ಆಗಲಿ ದುರ್ಗತಿಯನ್ನು ಹೊಂದುವುದಿಲ್ಲಪ್ಪ ಅಂತೇಳಿ ಆಶ್ವಾಸನೆ ಕೊಟ್ಟನ. ಯೋಗ ಭ್ರಷ್ಟನಾದವನು ಪುಣ್ಯಶಾಲಿಗಳಾದ ಲೋಕಗಳನ್ನು, ಸ್ವರ್ಗಾದಿ ಉತ್ತಮ ಲೋಕಗಳನ್ನು ಪಡೆದು ಅಲ್ಲಿ ಬಹಳ ವರ್ಷ ಕಾಲ ವಾಸಿಸಿ ಪುನಃ ಶುದ್ಧ ಆಚಾರವಂತರಾದ ಶ್ರೀಮಂತರ ಮನೆಯಲ್ಲಿ ಅವನ ಜನನ ಹಾಕದಪ್ಪ ಅಂತ ಹೇಳ್ಕೊತ ಬಂದಾನ. ಅಥವಾ ವೈರಾಗ್ಯ ಉಳ್ಳವನು ಆ ಲೋಕಗಳಿಗೆ ಹೋಗದೆ ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲೇ ಹುಟ್ಟುತ್ತಾನೆ. ಆದರೆ ಈ ಪ್ರಕಾರದ ಜನ್ಮಗಳು ಪ್ರಪಂಚದಲ್ಲಿ ಅತ್ಯಂತ ದುರ್ಲಭವೆಂದು ನಿಸ್ಸಂದೇಹವಾಗಿದೆ ಅನ್ನುವಂತ ಮಾತನ್ನು ಹೇಳ್ಕೊತ ಬಂದಾರ. ಆ ಲೋಕಕ್ಕೆ ಹೋಗಿ ಅಲ್ಲಿ ಎಷ್ಟೋ ಕಾಲ ಇದ್ದು ಅವನು ಮುಂದೆ ಆಚಾರವಂತ ಶ್ರೀಮಂತರ ಮನೆಯಲ್ಲಿ ಜನಿಸ್ತಾನ ಅಂತ ಒಂದು ಕಡೆ ಹೇಳ್ಕೊತ ಬಂದಾನ ಭಗವಂತ. ಅಥವಾ ವೈರಾಗ್ಯವುಳ್ಳವನು ಆ ಲೋಕಗಳಿಗೆ ಹೋಗದೆ ಜ್ಞಾನಿಗಳಾದ ಯೋಗಿಗಳ ಕುಲದಲ್ಲೇ ಹುಟ್ಟತಾನ. ಆದರೆ ಈ ಪ್ರಕಾರ ಜನ್ಮಗಳು ಪ್ರಪಂಚದಲ್ಲಿ ಅತ್ಯಂತ ದುರ್ಲಭ ನಿಸ್ಸಂದೇಹವಾಗಿದೆ ಅಂತ ಹೇಳ್ಕೊತ ಬಂದು ಅಲ್ಲಿ ಆ ಪೂರ್ವ ಜನ್ಮದಲ್ಲಿ ಸಾಧಿಸಲ್ಪಟ್ಟಿರುವ ಬುದ್ಧಿ ಸಂಯೋಗ ಸಮತ್ವ ಬುದ್ಧಿ ರೂಪಿ ಯೋಗದ ಸಂಸ್ಕಾರಗಳನ್ನು ಅನಾಯಾಸವಾಗಿ ಪಡೆಯುತ್ತಾನೆ. ಮತ್ತೆ ಎಲ್ಲೈ ಕುರುನಂದನ, ಅದರ ಪ್ರಭಾವದಿಂದ ಪುನಃ ಉತ್ತಮವಾದ ರೀತಿಯಲ್ಲಿ ಭಗವತ್ ಸಾಕ್ಷಾತ್ಕಾರ ರೂಪಿ ಸಿದ್ಧಿಗಾಗಿ ಪ್ರಯತ್ನಿಸ್ತಾನ. ಆ ಶ್ರೀಮಂತರ ಮನೆಯಲ್ಲಿ ಜನಿಸುವ ಯೋಗ ಭ್ರಷ್ಟನು ವಿಷಯಗಳ ಅಧೀನವಾದರೂ ಸಹ ಹಿಂದಿನ ಅಭ್ಯಾಸ ಬಲದಿಂದಲೇ ನಿಸ್ಸಂದೇಹವಾಗಿ ಭಗವಂತನ ಕಡೆ ಆಕರ್ಷಿಸಲ್ಪಡುತ್ತಾನೆ. ಹಾಗೂ ಸಮತ್ವ ಬುದ್ಧಿ ರೂಪಿ ಯೋಗದ ಜ್ಞಾನದ ಉಳ್ಳವನು ಸಹ ವೇದದಲ್ಲಿ ಹೇಳಲಾದ ಸಕಾಮ ಕರ್ಮಗಳ ಫಲವನ್ನು ಉಲ್ಲಂಘಿಸುತ್ತಾನೆ. ಅನೇಕ ಜನ್ಮಗಳಿಂದ ಅಂತಃಕರಣ ಶುದ್ಧಿ ರೂಪಿ ಸಿದ್ಧಿಯನ್ನು ಪಡೆದು ಮತ್ತು ಅನೇಕ ಪ್ರಯತ್ನದಿಂದ ಅಭ್ಯಾಸ ಮಾಡುವ ಯೋಗಿಯು ಎಲ್ಲಾ ಪಾಪಗಳಿಂದಲೂ ಮುಕ್ತನಾಗಿ ಶುದ್ಧವಾದಾಗ ಆ ಸಾಧನೆ ಪ್ರಭಾವದಿಂದ ಪರಮಗತಿಯನ್ನು ಪಡಿತಾನ ಅನ್ನುವಂತ ಮಾತನ್ನ ಹೇಳ್ಕೊತ ಬಂದಾರ. ಕೊನೆಯದಾದಂತಹ ಒಂದೆರಡು ವಾಕ್ಯಗಳನ್ನು ಹೇಳ್ತಾರ. ಯೋಗಿಯು ತಪಸ್ಸಿಗಳಿಗಿಂತಲೂ ಶ್ರೇಷ್ಠನು ಮತ್ತು ಶಾಸ್ತ್ರಗಳ ಜ್ಞಾನ ಉಳ್ಳವರಿಗಿಂತಲೂ ಸಹ ಶ್ರೇಷ್ಠ.
ಭಾವಿಸಲಾಗಿದೆ. ಹಾಗೂ ಸಕಾಮ ಕರ್ಮ ಮಾಡುವವರಿಗಿಂತಲೂ ಸಹ ಯೋಗಿಯು ಶ್ರೇಷ್ಠ. ಆದ್ದರಿಂದ ಎಲೆ ಅರ್ಜುನ, ನೀನು ಯೋಗಿಯಾಗು. ಏಕೇಸಿ ಎಲ್ಲಾ ಯೋಗಿಗಳಲ್ಲಿಯೂ ಸಹ ಯಾವ ಶ್ರದ್ಧಾವಂತನಾದ ಯೋಗಿಯು ನನ್ನಲ್ಲಿಯೇ ತಲ್ಲೀನನಾಗಿ ಅಂತರಾತ್ಮದಿಂದ ನನ್ನನ್ನು ಸದಾ ಭಜಿಸುತ್ತಾನೆಯೋ ಆ ಯೋಗಿಯು ಪರಮ ಶ್ರೇಷ್ಠನೆಂದು ನನ್ನ ಅಭಿಪ್ರಾಯ ಅದಪ್ಪ ಅಂತ ಎಲ್ಲಾ ಕೇಳಿದಂತ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ಭಗವಂತ ಕೊಟ್ಕೋತ ಬಂದಾನ. ಅದಕ್ಕ ಈ 6ನೇ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯಗಳ ಚರ್ಚೆ ಆಗ್ಯಾವು. ಅದಕ್ಕೆ ನಮಗೂ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಕೊಟ್ಟಂತ ಶಂಕರಣ್ಣ ಗುರುಗಳಿಗೂ ಹಾಗೂ ಈ ಆನ್ಲೈನ್ ಮುಖಾಂತರ ಪ್ರವೇಶವಾದ ಎಲ್ಲ ಶರಣೆಯರ ಪಾದಕ್ಕೂ ನನ್ನ ಕೋಟಿ ಕೋಟಿ ವಂದನೆ.